ಈ ಸಾವುಗಳು ನ್ಯಾಯವೇ? ಈ ಸಾವುಗಳಿಗೆ ಕಾರಣ ಯಾರು? ಹಾಯ್, ನಮಸ್ಕಾರ ಬಂಧುಗಳೇ. ಇವತ್ತು ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ. ತಮಗೆಲ್ಲ ಗೊತ್ತಿರೋದೆ, RCB ನಿನ್ನೆ ದಿವಸ ವಿಜೃಂಭಣೆ ಸ್ಥಳದಲ್ಲಿ ಸುಮಾರು 11 ಜನಗಳು ಪ್ರಾಣವನ್ನು ಕೈ ಚೆಲ್ಲಿದರು. ಅದರ ಜೊತೆನೆ ಸುಮಾರು 47ಕ್ಕಿಂತ ಹೆಚ್ಚು ಜನ ತಮ್ಮ ಆರೋಗ್ಯದಲ್ಲಿ ಏರುಪೇರದಲ್ಲಿ ಸಾವು ಮತ್ತು ಬದುಕಿನ ಮಧ್ಯೆ ಹೋರಾಡ್ಲಿಕ್ಕತ್ತಾರ. ಯಾಕ ಈ ಪರಿಸ್ಥಿತಿ ಬಂತು? ಏನಾಯಿತು? RCB ಕಪ್ ಗೆದ್ದು 18 ಗಂಟೆಗಳ ಒಳಗಾಗಿನೇ 18 ವರ್ಷಗಳ ಒಂದು ಸಂಭ್ರಮ 18 ತಾಸಿನಲ್ಲಿ ಮುಕ್ತಾಯವಾಯಿತು. RCB ಕಪ್ ಗೆದ್ದು 18 ವರ್ಷಗಳ ಒಂದು ಏನದು ಸಂಭ್ರಮ ಮಾಡ್ಕೋಬೇಕಂತ ನಾವು ವಿಚಾರ ಮಾಡಿದೇವಲ್ಲ, ಅದು ಕೇವಲ 18 ಗಂಟೆಗಳಲ್ಲಿ ಎಲ್ಲಾನು ನೂರಾಯಿತು. ಯಾಕೆ ಈ ಪರಿಸ್ಥಿತಿ ಬಂತು? ಇದಕ್ಕೆ ಕಾರಣ ಸರ್ಕಾರನೋ ಅಥವಾ ಇದಕ್ಕೆ ಕಾರಣ KC ಏನೋ? KC ಅಂದ್ರೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್, ಅವ್ರ ಕಾರಣನೋ? ಏನಿದೆ? ಎಲ್ಲಿ ವೈಫಲ್ಯ ಆಯಿತು? ಆದ್ರೆ ಯಾರದೇ ಕಾರಣ ಇರಲಿ, ಯಾರಿಂದಲೇ ಸಮಸ್ಯೆ ಆಗಲಿ, ಆದ್ರೆ ಇದರಲ್ಲಿ ಅಮಾಯಕರ ಪ್ರಾಣ ಹೋಯ್ತಲ್ಲ, ಇದಕ್ಕೆ ಏನು ಮಾಡೋದು? ಸರ್ಕಾರ ನಿನ್ನೆ ನೋಡಿದೆ, ಸಿದ್ದರಾಮಯ್ಯನವರು 10 ಲಕ್ಷ ರೂಪಾಯಿಗಳ ಪರಿಹಾರ ಕೊಡ್ತೇವೆ, ಅವರು KCದವರು ಅವರು 5 ಲಕ್ಷಗಳ ಪರಿಹಾರ ಕೊಡ್ತೇವೆ ಅಂತ ಹೇಳಿ 15 ಲಕ್ಷಗಳಿಗೆ ಒಂದು ಜೀವ ಇವ್ರು ಬೆಲೆ ಕಟ್ತಾರೆ. 15 ಲಕ್ಷ ರೂಪಾಯಿಗಳಿಗೆ ಒಂದು ಜೀವ, 15 ಲಕ್ಷ ಕೊಟ್ಟರೆ ಒಂದು ಜೀವ ಬರುತ್ತಾ? ಎಲ್ಲ ಯುವಕರು 11 ಮಂದಿ ಒಳಗೆ ಎಲ್ಲರೂ 35 ವರ್ಷ ಒಳಗಿನವರು, 13 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಒಂದು ಪುಟ್ಟ ಮಗು. ಏನೇ ಇದು ಪರಿಸ್ಥಿತಿ? ಎಲ್ಲಿ ಬರ್ತಾ ಇದೆ? ಇವತ್ತ ಸಂಭ್ರಮ ಹೋಗಿ ಸೂತಕ್ಕಾಗ್ತಾ ಇದೆ. ಯಾರು ಮಾಡಿದ ತಪ್ಪು ಯಾರು ಅನುಭವಿಸ್ತಾ ಇದ್ದಾರೆ? ಇವತ್ತು ನೋಡ್ಬೋದು ನೀವು, ದೊಡ್ಡ 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 ಮಿನಿಸ್ಟರ್ಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅವರೆಲ್ಲ ಅವ್ರ ಜೊತೆಗೆ ಅವ್ರ ಫ್ಯಾಮಿಲಿಯ ಮೆಂಬರ್ಸ್, ಅವ್ರ ಮಕ್ಕಳುಗಳು ಬಂದಾರ, ಮೊಮ್ಮಕ್ಕಳುಗಳು ಬಂದಾರ. ಅವರೆಲ್ಲ ಬಹಳ ಅದ್ಭುತವಾಗಿ ಫೋಟೋಗಳು ತಗೊಳ್ಕತ್ತಾರ. ಏನಿದು ಪರಿಸ್ಥಿತಿ? ಹಿಂಗಾದ್ರೆ ಹೆಂಗೆ? ಮುಂಜಾಗ್ರತೆ ಕ್ರಮ ಕೈಗೊಳ್ಳಿಲ್ಲ, ಇಂಟೆಲಿಜೆನ್ಸ್ ಫೇಲ್ ಅಂತ ಹೇಳ್ಬೋದಾ? ಏನಂತ ಹೇಳ್ಬೋದು? ಹೇಳ್ತಾರೆ ಮುಖ್ಯಮಂತ್ರಿಗಳು 30,000-40,000 ಸಾವಿರ ಕೆಪಾಸಿಟಿ ಅದ ಚಿನ್ನಸ್ವಾಮಿ ಸ್ಟೇಡಿಯಂ. ಇವರು 2-3 ಜನ ಬಂದ್ಬಿಟ್ಟು ನಮ್ಗೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಹೆಂಗೆ ಇದು? ಹೀಗಂತ ಸುಮ್ ಕೂತ್ರ ಆಯ್ತಾ? ನೋಡ್ರಿ, ಲಕ್ಷಗಟ್ಟಲೆ ಜನ ಬಂದಾರ, ಆಂಬುಲೆನ್ಸ್, ಸೇಫ್ಟಿ ಆಂಬುಲೆನ್ಸ್ಗಳಿಲ್ಲ, ಫೈರ್ ಇಂಜಿನ್ ಇಲ್ಲ. ಎಲ್ಲರೂ ಒಂದು ಕಡೆ ಬೆಂಕಿ ಹತ್ತಿ ಎಲ್ಲ ಕಡೆ ಸುಟ್ಟು ಹೋಗ್ತಾ ಅಂತಕ್ಕಂಥದ್ದು ಮುಂಜಾಗ್ರತೆ ಕ್ರಮ ಬೇಡ?